1 ಮಾರ್ಕಿನ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. 10 ಕ್ವಶನ್ಸ್ ಇರುತ್ತೆ, ಇದರಲ್ಲಿ ಆಪ್ಷನ್ಸ್ ಇರಲ್ಲ ನಿಮಗೆ. ಸೊ ಫಸ್ಟ್ ಕ್ವಶನ್ನು ರಿಲೇಷನ್ಸ್ ಫಂಕ್ಷನ್ಸ್ ಚಾಪ್ಟರ್ ಮೇಲೆ. ಯೂಸ್ವಲಿ ಇಲ್ಲಿ ಕೇಳುವಂಥದ್ದು ಒಂದು ಸೆಟ್ ಎ ಅಂತ ಕೊಡ್ತಾರೆ. ಎ ಈಸ್ ಈಕ್ವಲ್ಸ್ ಟು 1 2 3. ನೆಕ್ಸ್ಟು ಆರ್ ಈಸ್ ಈಕ್ವಲ್ಸ್ ಟು 1 2 2 1 ಇಸ್ ನಾಟ್ ಟ್ರಾನ್ಸಿಟಿವ್, ಗಿವ್ ದ ರೀಸನ್ ಅಂತ ಇರುತ್ತೆ. ಸೊ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ 3 ಡೆಫಿನೇಷನ್ ನಿಮ್ಗೆ ಗೊತ್ತಿದ್ರೆ ಈ ಕ್ವಶನ್ ಆರಾಮಾಗಿ ಬರಿಬೋದು. ಯಾಕೆ ಟ್ರಾನ್ಸಿಟಿವ್ ಆಗಲ್ಲ ಅಂದರೆ 1, 1 ಡಸ್ ನಾಟ್ ಬಿಲಾಂಗ್ಸ್ ಟು ಆರ್ ಇರುತ್ತೆ. ಇಲ್ಲಾಂದರೆ ಅವರಾಗೆ ಏನು ಕೇಳ್ಬೋದು ಅಂದರೆ ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಇಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಕೇಳ್ಬೋದು. ಅವಾಗ ನೀವು ಸೆಟ್ಟನ್ನು ಬರೀಲಿಕ್ಕೆ ಮರಿಬಾರ್ದು. ಎ ಈಸ್ ಈಕ್ವಲ್ಸ್ ಟು ಸೆಟ್ ಬರ್ಕೊಂಡೆ ಆರ್ ಬರೀಬೇಕು. ಯಾಕಂದರೆ ರಿಫ್ಲೆಕ್ಸಿವ್ ಆಗಬೇಕು ಅಂದರೆ ನೀವು 1 1 2 2 ಬರೆದ್ರೆ ಯಾವ ಸೆಟ್ ಮೇಲೆ ಅಂತ ಬೇಕು. ಸೊ 1 2 3 ಇದೆ ಅಂದರೆ 1 1 2 2 ಮತ್ತು 3 3 3 ಎಲಿಮೆಂಟ್ಸು ಅಲ್ಲಿ ಇರಬೇಕಾಗುತ್ತೆ. ಇದನ್ನು ಬಿಟ್ಟರೆ ಈ ಜಾಗದಲ್ಲಿ ಕೇಳುವಂಥ ಕ್ವಶನ್ ಅಂದರೆ ಸಪೋಸ್ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಎಫ್ ಇಸ್ ಫ್ರಮ್ ಆರ್ ಟು ಆರ್, ಸ್ಟೇಟ್ ವೆದರ್ ಇಟ್ ಈಸ್ 1 1 ಆರ್ ನಾಟ್. ಸೊ ಇಲ್ಲಿ ನೀವು 1 1 ಹೌದಾ ಅಲ್ವಾ ಅಂತ ಹೇಳಬೇಕು. ಎಫ್ ಆಫ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಡಸ್ ನಾಟ್ ಇಂಪ್ಲೈಸ್ ಎಕ್ಸ್ 1 ಇಸ್ ಈಕ್ವಲ್ಸ್ ಟು ಎಕ್ಸ್ 2 ಆಗುತ್ತೆ. ಆರ್ 1 ಆರ್ ಟು ಆರ್ ಇದ್ದಾವಾಗ. ಸೊ ದಿಸ್ ಇಸ್ ನಾಟ್ 1 1 ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ನಾವು ತಗೊಳ್ಳುವಂಥದ್ದು ಬೈನರಿ ಆಪರೇಷನ್ ಮೇಲೆ. ಡಿಫೈನ್ ಬೈನರಿ ಆಪರೇಷನ್ ಅಂತ ಕೂಡ ಕೇಳ್ಬೋದು 1 ಮಾರ್ಕ್ ಕ್ವಶನ್ ಆಗಿ. ಸಪೋಸ್ ಅದನ್ನು ಕೇಳಿಲ್ಲ ಅಂದರೆ ಇಫ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ಸ್ ಟು ಎಲ್ ಸಿ ಎಮ್ ಆಫ್ ಎ ಆ್ಯಂಡ್ ಬಿ, ಎಲ್ ಸಿ ಎಮ್ ಆಫ್ ಎ ಆ್ಯಂಡ್ ಬಿ, ದೆನ್ ಫೈಂಡ್ 5 ಸ್ಟಾರ್ 7. ಈ ಟೈಪ್ ಕ್ವಶನ್ನ ಸೆಟ್ ಮಾಡ್ಬೋದು. ಇದಿಲ್ಲ ಅಂದರೆ ಇಫ್ ಎ ಸ್ಟಾರ್ ಬಿ ಈಸ್ ಗಿವನ್ ಬೈ ಎ ಬಿ ಡಿವೈಡೆಡ್ ಬೈ 4, ಇದಕ್ಕೆ ಆನ್ಸರ್ ಎಷ್ಟಾಗುತ್ತೆ ಅಂದರೆ 35 ಆಗುತ್ತೆ. ಎಲ್ ಸಿ ಎಮ್ 5 ಸ್ಟಾರ್ 7 ಕೇಳಿದ್ರೆ. ಸೊ ಎ ಸ್ಟಾರ್ ಬಿ ಈಸ್ ಈಕ್ವಲ್ಸ್ ಟು ಎ ಬಿ ಬೈ 4 ಆನ್ ಕ್ಯೂ, ದೆನ್ ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್ ಅಂತ ಬರುತ್ತೆ. ಸೊ ಎ ಸ್ಟಾರ್ ಇ ಈಸ್ ಈಕ್ವಲ್ಸ್ ಟು ಎ ಬರುತ್ತೆ. ಐಡೆಂಟಿಟಿ ಎಲಿಮೆಂಟ್ನ ಡೆಫಿನೇಷನ್ ಎ ಸ್ಟಾರ್ ಇ ಈಸ್ ಈಕ್ವಲ್ಸ್ ಟು ಎ ಸ್ಟಾರ್ ಇ ಅಂದರೆ ಎ ಇ ಡಿವೈಡೆಡ್ ಬೈ 4 ಆಗುತ್ತೆ ಕೊಟ್ಟಿರುವಂಥ ಡೆಫಿನೇಷನಲ್ಲಿ. ಎ ಕ್ಯಾನ್ಸಲ್ ಆದರೆ ಇಂಪ್ಲೈಸ್ ಇ ಈಸ್ ಈಕ್ವಲ್ಸ್ ಟು 4 ಅಂತ ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಡೊಮೈನು ರೇಂಜು ಗೊತ್ತಿರಬೇಕು. 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸಿನ ಡೊಮೈನ್ ರೇಂಜ್ ಗೊತ್ತಿರಬೇಕು. ರೇಂಜ್ಗೆ ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಕೂಡ ಕರೀತಾರೆ. ಅದ್ರ ಮೇಲೆ ಕೂಡ 1 ಮಾರ್ಕ್ ಕ್ವಶನನ್ನು ಕೇಳ್ಬೋದು. ಯೂಸ್ವಲಿ ಕೇಳುವಂಥದ್ದು ಡೊಮೈನ್ ರೇಂಜ್ ಮತ್ತು ಪ್ರಿನ್ಸಿಪಲ್ ಬ್ರಾಂಚ್ ಮೇಲೆ. ಅದಿಲ್ಲ ಅಂದರೆ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಇರುತ್ತೆ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಟ್ ಇನ್ವರ್ಸ್ ಆಫ್ -1/√3, ಈ ಟೈಪ್ ಪ್ರಾಬ್ಲಮ್ಸ್ ಇರುತ್ತೆ. ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ ಕಾಟ್ ಇನ್ವರ್ಸ್ ಆಫ್ -θ ಬರಲಿ, ಇಲ್ಲ ನಿಮಗೆ ಸೈನ್ ಇನ್ವರ್ಸ್ ಆಫ್ -θ ಬರಲಿ, ಇಲ್ಲ cosec inverse of -θ ಬರಲಿ, ಮೈನಸ್ ಆಫ್ ದಟ್ cot inverse of θ ಆರ್ ಮೈನಸ್ ಆಫ್ sin inverse of θ. ಬಟ್ ಕಾಸ್, ಟ್ಯಾನ್ ಮತ್ತು ಸೆಕ್ ಕೇಸಲ್ಲಿ ಇದು ರಿವರ್ಸ್ ಆಗ್ತಾ ಇರುತ್ತೆ. ಏನು ಅಂದರೆ ಕಾಸ್ ಇನ್ವರ್ಸ್ ಆಫ್ -θ ವಿಲ್ ಬಿ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ θ. ಸೈನ್ ಇನ್ವರ್ಸು, ಟ್ಯಾನ್ ಇನ್ವರ್ಸು, ಕೊಸೆಕ್ ಇನ್ವರ್ಸು ಒಂದು ಟೈಪ್ ಆಗಿರುತ್ತೆ. ಕಾಸ್ ಇನ್ವರ್ಸು, ಸೆಕ್ ಇನ್ವರ್ಸು, ಕಾಟ್ ಇನ್ವರ್ಸು ಮತ್ತೊಂದು ಟೈಪ್. ಅಂದರೆ ಸೈನ್ ಇನ್ವರ್ಸ್ ಆಫ್ -x ಅಂದರೆ ಮೈನಸ್ ಸೈನ್ ಇನ್ವರ್ಸ್ ಎಕ್ಸು. ಅದೇ ಕಾಸ್ ಇನ್ವರ್ಸು, ಸೆಕ್ ಇನ್ವರ್ಸು ಅಥವಾ ಕಾಟ್ ಇನ್ವರ್ಸು ಬಂದರೆ ಕಾಸ್ ಇನ್ವರ್ಸ್ ಆಫ್ -x ವಿಲ್ ಬಿ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಬರ್ತಾ ಇರುತ್ತೆ ಫಾರ್ಮುಲಾ. ನೆಕ್ಸ್ಟ್ ಮ್ಯಾಟ್ರೈಸಸ್ ಡಿಟರ್ಮಿನೆಂಟ್ಸಲ್ಲಿ 1 ಮಾರ್ಕ್ ಕ್ವಶನ್ ಬಂದುಬಿಟ್ಟು ಡಿಫೈನ್ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಥವಾ ಯೂನಿಟ್ ಮ್ಯಾಟ್ರಿಕ್ಸ್, ಈ ಟೈಪ್ ಯಾವುದೇ ಡೆಫಿನೇಷನ್ನ ಕೇಳ್ಬೋದು. ಅದಿಲ್ಲ ಅಂದರೆ ಕನ್ಸ್ಟ್ರಕ್ಟ್ ಎ 2x2 ಮ್ಯಾಟ್ರಿಕ್ಸ್ ವಿತ್ AIJ ಈಸ್ ಈಕ್ವಲ್ಸ್ ಟು I ಡಿವೈಡೆಡ್ ಬೈ ಜೆ ಅಂತ ಕೇಳ್ಬೋದು. ಅವು ಮ್ಯಾಟ್ರಿಕ್ಸ್ ಬರೀಬೇಕಾಗುತ್ತೆ ನೀವು. ಫುಲ್ ಮ್ಯಾಟ್ರಿಕ್ಸು 2x2ದಲ್ಲಿ 4 ಎಲಿಮೆಂಟ್ ಇರುತ್ತೆ, ಅದನ್ನು ಬರೀಬೇಕು. ಇಲ್ಲ ಅಂದರೆ ಫೈಂಡ್ ದ ನಂಬರ್ ಆಫ್ ಪಾಸಿಬಲ್ ಮ್ಯಾಟ್ರೈಸಸ್ ಆಫ್ ಆರ್ಡರ್ 3x3 ವಿತ್ ಈಚ್ ಎಂಟ್ರೀಸ್ 0 or 1 ಅಂತ ಇರುತ್ತೆ. ಅಲ್ಲಿ ಟೋಟಲಿ 9 ಎಂಟ್ರೀಸ್ ಇರುತ್ತೆ, ಆಪ್ಷನ್ ಇರುವಂಥದ್ದು 2 ಇರುತ್ತೆ. ಸೊ 2⁹ ಈಸ್ ಈಕ್ವಲ್ಸ್ ಟು 512 ಆಪ್ಷನ್ಸ್ ಇರುತ್ತೆ. ಸೊ ನೆಕ್ಸ್ಟು ಡಿಟರ್ಮಿನೆಂಟ್ಸ್ ಚಾಪ್ಟರ್. ಡಿಟರ್ಮಿನೆಂಟ್ಸ್ ಚಾಪ್ಟರ್ಲಿ ಯೂಸುವಲಿ ಒಂದು ಡಿಟರ್ಮಿನೆಂಟನ್ನು ಕೊಡ್ತಾರೆ. x2 suppose here it may be 2x is equals to 8 2 1 1 8 to 1 1 ಅಂತ ಅಥವಾ ಯಾವುದೇ ಒಂದು ವ್ಯಾಲ್ಯೂವನ್ನು ಕೊಡ್ಬೋದು ಇಲ್ಲಿ. ಸೊ ಈ ಟೈಪ್ ಕೊಟ್ಟವಾಗ ನಾವೇನು ಮಾಡಬೇಕು ಅಂದರೆ ನೀವು x is equals to 8 ಅಂತ ಇಮಿಡಿಯೇಟ್ಲಿ ಬರ್ಬಿಡ್ತೀರಾ. ಬಟ್ ದಿಸ್ ಇಸ್ ನಾಟ್ ಅ ಮ್ಯಾಟ್ರಿಕ್ಸ್, ದಿಸ್ ಇಸ್ ಡಿಟರ್ಮಿನೆಂಟ್. ದೇರ್ ಫೋರ್ x² - 4 is equals to 8 minus 2 ಅಂತ ಬರುತ್ತೆ. ಸೊ ಇಟ್ ವಿಲ್ ಬಿ 8 minus 2 is 6, 6 plus 4 is 10, x² is equals to 10 ಆಗುತ್ತೆ. x is equals to plus or minus √10 ಅಂತ ಬರೀಬೇಕು. ಸೊ ಇದು ಒಂದು ಟೈಪಿನ ಕ್ವಶನ್. ಆದರೆ ಇನ್ ಡಿಟರ್ಮಿನೆಂಟ್ ಮೇಲೆ ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದೆ. ಅಂದರೆ ನಿಮಗೆ ಈಗ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು 10 ಆ್ಯಂಡ್ ಇಫ್ ಎ ಈಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಅಂತ ಕೇಳ್ಬೋದು. ಸೊ
ಡಿಟರ್ಮಿನೆಂಟ್ ಆಫ್ ಎ ಇಸ್ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ ಡಿಟರ್ಮಿನೆಂಟ್ ಆಫ್ ಎ ಆಗ್ತಾ ಇರುತ್ತೆ ಆರ್ಡರ್ 2 ಇದ್ದಾವಾಗ. ದರ್ಫೋರ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಇಸ್ ಈಕ್ವಲ್ಸ್ ಟು 1 ಬೈ 10 ಆಯಿತು. ಅದಿಲ್ಲ ಅಂದರೆ ಇಫ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ಸ್ ಟು 5 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಕೇಳ್ಬೋದು. ಸೊ ಇದನ್ನು ನಾವು ಡಿಟರ್ಮಿನೆಂಟ್ ಆಫ್ ಎ ಇಂಟು ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಆಗಬಾರ್ದ್ರೆ 5 ಇಂಟು 5 ಈಸ್ ಈಕ್ವಲ್ಸ್ ಟು 25 ಬರುತ್ತೆ. ಸೊ ಇದಿಲ್ಲ ಅಂದರೆ ಇನ್ನೊಂದು ಟೈಪು ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು 5 ಆ್ಯಂಡ್ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಎ ಅಂತ ಬರ್ಬೋದು. ಸೊ ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎಗೆ ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು n-1 ಅಂತ ಫಾರ್ಮುಲಾ ಬರುತ್ತೆ. ಡಿಟರ್ಮಿನೆಂಟ್ ಆಫ್ ಎ ರೇಸ್ ಟು n-1 ಅಂದರೆ 5 ರೇಸ್ ಟು 3 - 1 5 ರೇಸ್ ಟು 2 ಇಟ್ ವಿಲ್ ಬಿ 25. ಈ ಕ್ವಶನ್ ಆನ್ಸರು 25 ಬರುತ್ತೆ. ಇದಾದಮೇಲೆ ಇಫ್ ಎ ಇಸ್ ಎ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಆ್ಯಂಡ್ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ಸ್ ಟು 5 ದೆನ್ ಫೈಂಡ್ ಡಿಟರ್ಮಿನೆಂಟ್ ಆಫ್ 2a ಅಂತ ಬರ್ಬೋದು ಕ್ವಶನ್ನು. ಸೊ ಇಲ್ಲಿ ಡಿಟರ್ಮಿನೆಂಟ್ ಆಫ್ 2 ರೇಸ್ ಟು n ಇಂಟು ಡಿಟರ್ಮಿನೆಂಟ್ ಆಫ್ ಎ ಬರುತ್ತೆ, ವ್ಯಾರ್ n ಇಸ್ ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ 2 ಇರೋದ್ರಿಂದ 2 ಸ್ಕ್ವೇರ್ ವಿಲ್ ಬಿ 4 ಇಂಟು ಡಿಟರ್ಮಿನೆಂಟ್ ಆಫ್ ಎ ವಿಲ್ ಬಿ 5 ಈಸ್ ಈಕ್ವಲ್ಸ್ ಟು 20 ಬರುತ್ತೆ. ಸೊ ಇವೆಲ್ಲ ಡಿಟರ್ಮಿನೆಂಟ್ ಮೇಲೆ ಬರುವಂಥ ಕ್ವಶನ್ಸು. ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ಯೂಸುವಲಿ ನಿಮಗೆ ಕಾಸ್ ಎಕ್ಸ್ ಸ್ಕ್ವೇರಿನ ಡೆರಿವೇಟಿವ್ ಫೈಂಡ್ ಔಟ್ ಮಾಡಿ, ಇಲ್ಲ ಸೈನ್ ಆಫ್ ಕಾಸ್ ಎಕ್ಸಿನ ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡಿ, ಇಲ್ಲ ಟ್ಯಾನ್ ಆಫ್ 2x + 3 ಯೂಸುವಲಿ ಕಾಂಪೋಸಿಟ್ ಫಂಕ್ಷನ್ ಮೇಲೆ ಬರುತ್ತೆ. ಸೊ ಇನ್ನೊಂದು ಟೈಪಿನ ಕಾಂಪೋಸಿಟ್ ಫಂಕ್ಷನ್ ನೀವು ನೆನ್ಪಿಟ್ಕೋಬೇಕು ಅಂದರೆ ಫೈಂಡ್ ದ ಡೆರಿವೇಟಿವ್ ಆಫ್ e ರೇಸ್ ಟು 3 log x ಅಂತ ಕೇಳ್ಬೋದು. ಸೊ e ರೇಸ್ ಟು 3 log x ಈಸ್ ನಥಿಂಗ್ ಬಟ್ e ರೇಸ್ ಟು log x ಕ್ಯೂಬ್. e ರೇಸ್ ಟು log ಆಫ್ f ಆಫ್ x ವಿಲ್ ಬಿ x ಕ್ಯೂಬ್. ದೇರ್ಫೋರ್ y ಇಸ್ ಈಕ್ವಲ್ಸ್ ಟು x ಕ್ಯೂಬ್ ಆಗುತ್ತೆ. dy ಬೈ dx ವಿಲ್ ಬಿ ಈಕ್ವಲ್ಸ್ ಟು 3x ಸ್ಕ್ವೇರ್. dy ಬೈ dx ವ್ಯಾಲ್ಯೂ 3x ಸ್ಕ್ವೇರ್ ಬರುತ್ತೆ. ಈ ಟೈಪ್ ಕಾಂಪೋಸಿಟ್ ಫಂಕ್ಷನನ್ನು ಕೊಟ್ಟು ಡೆರಿವೇಟಿವನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ಬೋದು. ಇಲ್ಲಾಂದರೆ ಕಂಟಿನ್ಯೂಟಿ ಮೇಲೂ ಕೆಲವೊಂದ್ಸಲ ಕ್ವಶನ್ ಕೇಳ್ತಾರೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್, ಡಿಸ್ಕಸ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟೀಸ್ ಅಂತ. ಸೊ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಎಲ್ಲ ಇಂಟಿಗ್ರಲ್ ಪಾಯಿಂಟಲ್ಲಿ ಡಿಸ್ಕಂಟಿನ್ಯೂಸ್ ಇರುತ್ತೆ. ದರ್ಫೋರ್ ಎವ್ರಿ ಇಂಟೀಜರ್ ಅಂತ ಬರಿಬೋದು. ಇಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಡೊಮೇನನ್ನು ರಿಸ್ಟ್ರಿಕ್ಟ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಬರುವಂಥ ಇಂಟೀಜರ್ಸ್ ಯಾವುದು ಅಂದರೆ -2 -1 0 ಆ್ಯಂಡ್ 1 2. ಸೊ ಈ ಟೈಪ್ ಆ ವ್ಯಾಲ್ಯೂಸನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಬರುವಂಥದ್ದು ಇಂಟಿಗ್ರೇಷನ್ ಚಾಪ್ಟರಿಂದ. ಸೊ ಇಂಟಿಗ್ರೇಷನ್ ಚಾಪ್ಟರ್ಲಿ ಬೇಸಿಕ್ ಇಂಟಿಗ್ರೇಷನ್ ಇದೆ. ಕೆಲವೊಂದು ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್, ಇಲ್ಲಿ ಎಕ್ಸ್ ಸ್ಕ್ವೇರ್ -1 ಡಿವೈಡೆಡ್ ಬೈ ಎಕ್ಸ್ ಕ್ಯೂಬ್. ಈ ಟೈಪ್ ಪ್ರಾಬ್ಲಮನ್ನು ಸೆಟ್ ಮಾಡ್ಬೋದು. ಸೊ ಈ ಟೈಪ್ ಪ್ರಾಬ್ಲಮಿಗೆ ನೀವು ಡೈರೆಕ್ಟ್ ಮೆಥಡನ್ನು ಯೂಸ್ ಮಾಡಿ ಮಾಡೋದಿರುತ್ತೆ. ಇಲ್ಲ ಇಂಟಿಗ್ರೇಷನ್ ಆಫ್ ಕೊಸೆಕ್ ಎಕ್ಸ್ ಇಂಟು ಕೊಸೆಕ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅನ್ನುವಂಥದ್ದು ಬರ್ಬೋದು. ಇಲ್ಲಿ ಕೊಸೆಕ್ ಎಕ್ಸ್ ಇಂಟು ಕೊಸೆಕ್ ಎಕ್ಸ್ ಕೊಸೆಕ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇನ್ ಬರುತ್ತೆ. ಕೊಸೆಕ್ ಸ್ಕ್ವೇರ್ ಎಕ್ಸ್ ಇಂದು ಆಬ್ವಿಯಸ್ಲಿ ಮೈನಸ್ ಕಾಟ್ ಎಕ್ಸ್ ಆಗುತ್ತೆ. ಕೊಸೆಕ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇಂದು ಮೈನಸ್ ಕೊಸೆಕ್ ಎಕ್ಸ್ ಆಗಿರುತ್ತೆ. ಪ್ಲಸ್ ಸಿ ಆಗಿ ಬರೀಬೇಕು. ಆರ್ಬಿಟ್ರಿ ಕಾನ್ಸ್ಟೆಂಟನ್ನು ಪ್ಲಸ್ ಸಿ ಬರೀಲೇಬೇಕು ಇಂಡೆಫಿನಿಟ್ ಇಂಟಿಗ್ರಲ್ಸ್ ಇದ್ದವಾಗ. ಸೊ ಇದೇ ಟೈಪು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸು, ಈ ಟೈಪ್ ಸಿಂಪಲ್ ಇಂಟಿಗ್ರಲ್ನ ಯಾವುದಾದ್ರೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಂಟಿಗ್ರೇಷನ್ ಫೈಂಡ್ ದ ಇಂಟಿಗ್ರೇಷನ್ ಅಂತ ಇಂಟಿಗ್ರೇಷನ್ ಸಿಂಬಲ್ ಕೊಡ್ಬೋದು, ಇಲ್ಲ ಫೈಂಡ್ ದ ಆ್ಯಂಟಿ ಡೆರಿವೇಟಿವ್ ಆರ್ ಫೈಂಡ್ ದ ಪ್ರಿಮಿಟಿವ್ ಆಫ್ ದಿ ಗಿವನ್ ಫಂಕ್ಷನ್ ಅನ್ನುವಂಥ ವರ್ಡ್ಸ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಇಂಟಿಗ್ರೇಷನ್ ಆದಮೇಲೆ ಬರುವಂಥದ್ದು ವೆಕ್ಟರ್ಸ್ ಮೇಲೆ. ಸೊ ಯೂಸ್ವಲಿ ವೆಕ್ಟರ್ಸ್ ಮೇಲೆ 1 ಮಾರ್ಕ್ ಕ್ವಶನ್ನ ಏನು ಮಾಡ್ತಾರೆ ಅಂದರೆ ಡಿಫೈನ್ಸ್ ಯೂನಿಟ್ ವೆಕ್ಟರ್, ಡಿಫೈನ್ ಕೋಪ್ಲೇನಾರ್ ವೆಕ್ಟರ್, ಡಿಫೈನ್ ಕೊಲೀನಿಯರ್ ವೆಕ್ಟರ್, ಈ ಟೈಪ್ ಡೆಫಿನೇಷನ್ನ ಕೇಳ್ಬೋದು. ಅದಿಲ್ಲ ಅಂದರೆ ನಿಮಗೆ ಒಂದು ವೆಕ್ಟರ್ನ ಕೊಡ್ತಾರೆ, ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್, ಇದನ್ನೇ ಕೊಡಬೇಕು ಅಂತಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿಸ್ ವೆಕ್ಟರ್ ಅಂತ ಹೇಳ್ತಾರೆ. ಈ ಟೈಪ್ ವೆಕ್ಟರ್ ಇದ್ದಾಗ 1 1 1 ಅನ್ನುವಂಥದ್ದು ಡೈರೆಕ್ಷನ್ ರೇಷಿಯೋಸ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ ಮಾಡಬೇಕು. ಸ್ಕ್ವೇರ್ ರೂಟ್ ಆಫ್ ಅದು 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ √3 ಆಗುತ್ತೆ. ದೇರ್ಫೋರ್ 1/√3 1/√3 1/√3 ಅನ್ನುವಂಥದ್ದು ನಮಗೆ ಡೈರೆಕ್ಷನ್ ಕೊಸೈನ್ ಆಗಿ ಸಿಗುತ್ತೆ. ಇದೆಲ್ಲ ಅಂದರೆ ಕೌಚಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ ಮತ್ತು ಟ್ರಯಾಂಗಲ್ ಇನ್ಇಕ್ವಾಲಿಟಿ ಅಂತ 2 ಸ್ಟೇಟ್ಮೆಂಟ್ಸ್ ಇದೆ. ಸೊ ಡಿಫೈನ್ ಕೌಚಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ ಒಂದು ಕ್ವಶನ್ನ ಕೇಳ್ಬೋದು. ಸೊ ದಟ್ ಈಸ್ ಎ ಡಾಟ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಇಲ್ಲ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಕೇಳ್ಬೋದು. ಟ್ರಯಾಂಗಲ್ ಇನ್ಇಕ್ವಾಲಿಟಿಯಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಬರುತ್ತೆ ಆ ಕ್ವಶನ್ನು. ಇದಿಲ್ಲದೆ ಇದ್ದರೆ ವೆಕ್ಟರ್ಸ್ ಮೇಲೆ ಕೇಳುವಂಥ ಚಾನ್ಸಸ್ ಇರುವಂಥದ್ದು 2 ವೆಕ್ಟರ್ಸನ್ನು ಕೊಟ್ಟು, ಸಪೋಸ್ ಇಫ್ ವೆಕ್ಟರ್ ಎ ಆರ್ ಪಾಯಿಂಟ್ಸ್ ಕೊಡ್ತಾರೆ, 2 ಪಾಯಿಂಟ್ಸು 1 2 3, ಇನ್ನೊಂದು ಪಾಯಿಂಟು ಬಿ ಅಂತ ಕೊಡ್ತಾರೆ 4 5 6.
ದೆನ್ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದಿ ವೆಕ್ಟರ್ ಜಾಯ್ನಿಂಗ್ ಎ ಬಿ ಅಂತ ಬೇಕಾದರೂ ಕೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಎ ಬಿ ಅಂದರೆ ಬಿ ಮೈನಸ್ ಎ ಬರುತ್ತೆ, ಒ ಬಿ ಮೈನಸ್ ಒ ಎ ಬರುತ್ತೆ, 3i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ 3k ಕ್ಯಾಪ್ ಬರುತ್ತೆ. ಸೊ ಅದಕ್ಕೆ ನೀವು ಡೈರೆಕ್ಷನ್ ರೇಷಿಯೋಸ್ ಆಗಿ 3 3 3 ಬರುತ್ತೆ. ಡೈರೆಕ್ಷನ್ ಕೊಸೈನ್ ಬೇಕು ಅಂದರೆ 3/√27 ಪ್ಲಸ್ 3/√27 ಪ್ಲಸ್ 3/√27 ಅನ್ನು ಕನ್ಸಿಡರ್ ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಷನ್ ಕೊಸೈನ್ಸ್ ಕೂಡ ಸಿಗ್ತಾ ಇರುತ್ತೆ ವೆಕ್ಟರ್ಸಿಂದು. ಸೊ ನೆಕ್ಸ್ಟು 3D ಚಾಪ್ಟರ್ ಮೇಲೆ 1 ಮಾರ್ಕ್ ಕ್ವಶನನ್ನು ಡಿಫೈನ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಝೆಡ್ ಆಕ್ಸಿಸ್, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಏನಾದರೂ ಕೇಳ್ಬೋದು. ಎಕ್ಸ್ ಆಕ್ಸಿಸ್ ಕೇಳಿದ್ರೆ 1 0 0 ಇರುತ್ತೆ, ವೈ ಆಕ್ಸಿಸ್ ಕೇಳಿದ್ರೆ 0 1 0 ಇರುತ್ತೆ, ಝೆಡ್ ಆಕ್ಸಿಸ್ ಕೇಳಿದ್ರೆ 0 0 1 ಅಂತಿರುತ್ತೆ. ಸೊ ಇದಿಲ್ಲ ಅಂದರೆ ಇನ್ನೊಂದು ಟೈಪ್ ಕೇಳ್ಬೋದು, ಫೈಂಡ್ ದ ಇಕ್ವೇಷನ್ ಆಫ್ ಎ ಪ್ಲೇನ್ ವಿಚ್ ಇಸ್ ಪ್ಯಾರಲಲ್ ಟು ZOX ಪ್ಲೇನ್ ಆ್ಯಂಡ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 2 ಯೂನಿಟ್ಸ್ ಫ್ರಮ್ ವೈ ಆಕ್ಸಿಸ್. ಈ ಟೈಪ್ ಕೇಳ್ಬೋದು, ಅದು y is equals to 2 ಬರುತ್ತೆ. ಇಲ್ಲಾಂದರೆ ಇಂಟರ್ಸೆಪ್ಟ್ಸ್ ಕೊಡ್ಬೋದು. ಇಫ್ 1 2 3 ಆರ್ ದ ಇಂಟರ್ಸೆಪ್ಟ್ಸ್ ಮೇಡ್ ಬೈ ದ ಪ್ಲೇನ್ ವಿತ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ರೆಸ್ಪೆಕ್ಟಿವ್ಲಿ, ಫೈಂಡ್ ದ ಇಕ್ವೇಷನ್ ಆಫ್ ದಿ ಪ್ಲೇನ್ ಅಂದರೆ ಅದು x/1 ಪ್ಲಸ್ y/2 ಪ್ಲಸ್ z/3 ಈಸ್ ಈಕ್ವಲ್ಸ್ ಟು 1 ಅಂತ ಬರುತ್ತೆ. ಸೊ ಇನ್ನೊಂದು ಟೈಪ್ ಕ್ವಶನ್ನ ಯಾವ ಟೈಪ್ ಟ್ವಿಸ್ಟ್ ಮಾಡ್ಬೋದು ಅಂದರೆ 2x ಪ್ಲಸ್ y ಮೈನಸ್ z ಈಸ್ ಈಕ್ವಲ್ಸ್ ಟು 5, ದೆನ್ ರೈಟ್ ದ ಇಂಟರ್ಸೆಪ್ಟ್ಸ್ ಆನ್ ಎಕ್ಸ್ ವೈ ಝೆಡ್ ಆಕ್ಸಿಸ್ ಅಂತ ಕೇಳ್ಬೋದು. ಸೊ ಎಕ್ಸ್ ವೈ ಝೆಡ್ ಆಕ್ಸಿಸ್ ಇರಬೇಕಾದ್ರೆ x/a ಪ್ಲಸ್ y/b ಪ್ಲಸ್ z/c ಈಸ್ ಈಕ್ವಲ್ಸ್ ಟು 1 ಫಾರ್ಮಲ್ ಇರಬೇಕು. ದರ್ಫೋರ್ ನಾವು 2x ಡಿವೈಡೆಡ್ ಬೈ 5 ಪ್ಲಸ್ y ಡಿವೈಡೆಡ್ ಬೈ 5 ಮೈನಸ್ z ಡಿವೈಡೆಡ್ ಬೈ 5 ಈಸ್ ಈಕ್ವಲ್ಸ್ ಟು 1 ಅಂತ ಬರಿಬೋದು. ಇದೇ 2 ಅನ್ನು ನಾವು ಡಿನಾಮಿನೇಟ್ರಿಗೆ ಶಿಫ್ಟ್ ಮಾಡ್ಬೋದು, ಇಲ್ಲಿ ಪ್ಲಸ್ 5/-1 ಅಂತ ಬರಿಬೋದು. ದರ್ಫೋರ್ ಇಂಟರ್ಸೆಪ್ಟ್ಸ್ ಆರ್ 5/2 5 ಮೈನಸ್ 5 ಆಗಿರುತ್ತೆ. ಆಮೇಲೆ ನೆಕ್ಸ್ಟು ಒಂದು ಪಾಯಿಂಟ್ ಕೊಡ್ಬೋದು, ಫೈಂಡ್ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ 1 2 3 ಫ್ರಮ್ ದ ಪ್ಲೇನ್ 2x ಪ್ಲಸ್ y ಪ್ಲಸ್ z ಈಸ್ ಈಕ್ವಲ್ಸ್ ಟು 5 ಅಂತ. ಇಲ್ಲಿ ನಾವು ಫಾರ್ಮುಲಾವನ್ನು ax1 ಪ್ಲಸ್ by1 ಪ್ಲಸ್ cz1 ಮೈನಸ್ d ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ c ಸ್ಕ್ವೇರ್ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟು ಎಲ್ ಪಿ ಪಿಯಲ್ಲಿ ಯೂಸ್ವಲಿ ಕೇಳುವಂಥ ಡೆಫಿನೇಷನ್ನು ಡಿಫೈನ್ ಫೀಸಿಬಲ್ ಸೊಲ್ಯೂಷನ್ ಅಥವಾ ಫೀಸಿಬಲ್ ಸೊಲ್ಯೂಷನ್ ಭಾಳ ಇಂಪಾರ್ಟೆಂಟ್. ಆಪ್ಟಿಮಲ್ ಸೊಲ್ಯೂಷನ್ ಭಾಳ ಸಲ ಕೇಳುವಂಥ ಪ್ರಾಬ್ಲಮ್. ಇಲ್ಲಿ 3 ವರ್ಡ್ ಇರಲೇಬೇಕು. ಎನಿ ಪಾಯಿಂಟ್ ಇನ್ ದ ಫಿಸಿಬಲ್ ರೀಸನ್ ಇರುವಂಥ ಪಾಯಿಂಟ್ ವಿಚ್ ಗಿವ್ಸ್ ಆಪ್ಟಿಮಲ್ ವ್ಯಾಲ್ಯೂ ಅನ್ನೋವಂಥ ವರ್ಡ್ ಅಥವಾ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಆಬ್ಜೆಕ್ಟಿವ್ ಫಂಕ್ಷನ್. ಈ 3 ವರ್ಡ್ ಇರಬೇಕು, ಫಿಸಿಬಲ್ ರೀಸನ್ನು, ಆಪ್ಟಿಮಲ್ ಸೊಲ್ಯೂಷನ್ನು, ನೆಕ್ಸ್ಟು ಆಬ್ಜೆಕ್ಟಿವ್ ಫಂಕ್ಷನು. ಇದೇ ಟೈಪ್ ನಿಮಗೆ ಫೀಸಿಬಲ್ ಸೊಲ್ಯೂಷನ್ ಕೇಳ್ಬೋದು, ಫೀಸಿಬಲ್ ರೀಸನ್ ಕೇಳ್ಬೋದು, ಕಾರ್ನರ್ ಪಾಯಿಂಟ್ ಕೇಳ್ಬೋದು, ಆಬ್ಜೆಕ್ಟಿವ್ ಫಂಕ್ಷನ್ ಅಂದರೆ ಏನು ಅಂತ ಕೇಳ್ಬೋದು, ಇಲ್ಲ ಎಲ್ ಪಿ ಅಂದರೆ ಏನು ಅಂತ ಕೇಳ್ಬೋದು ಡೆಫಿನೇಷನ್ನ. ಫೈನಲಿ ಪ್ರೊಬ್ಯಾಬಿಲಿಟಿ 99% ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ದಟ್ ಇಸ್ P of E bar F ಈಸ್ ಈಕ್ವಲ್ಸ್ ಟು P of E ಇಂಟರ್ಸೆಕ್ಷನ್ F ಡಿವೈಡೆಡ್ ಬೈ P of F. ಈ ಫಾರ್ಮುಲಾವನ್ನು ನೆನ್ಪಿಟ್ಕೊಂಡ್ರೆ ಯಾವುದೇ 2 ಕ್ವಾಂಟಿಟಿಯನ್ನು ಕೊಡ್ತಾರೆ, 3ನೇ ಕ್ವಾಂಟಿಟಿಯನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಇದನ್ನು ಬಿಟ್ಟರೆ 2 ಈವೆಂಟ್ಸನ್ನು ಕೊಟ್ಟು ದೇ ಆರ್ ಇಂಡಿಪೆಂಡೆಂಟ್. ಸಪೋಸ್ ಇಫ್ P of A and B are independent and P of A is 0.5 and P of B is 0.2, then find P of A intersection B ಅಂತ ಹೇಳ್ಬೋದು. ಇಂಡಿಪೆಂಡೆಂಟ್ ಇದ್ದರೆ P of A ಇಂಟು P of B ಆಗುತ್ತೆ, P of A intersection B. ಸೊ ಡೈರೆಕ್ಟ್ಲಿ ನೀವು 0.5 ಇಂಟು 0.2 ಆಗಿ ತಗೊಂಡು ವ್ಯಾಲ್ಯೂವನ್ನು ಬರಿಬೋದು. ಇದಿಲ್ಲ ಅಂದರೆ ರ್ಯಾಂಡಮ್ ವೇರಿಯೇಬಲ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು. ದೇರ್ ಆರ್ 3 ರೆಡ್ ಬಾಲ್ಸ್ ಆ್ಯಂಡ್ 2 ಬ್ಲ್ಯಾಕ್ ಬಾಲ್ಸ್, ದೆನ್ ವಾಟ್ ಆರ್ ದ ನಂಬರ್ ಆಫ್ ರೆಡ್ ಬಾಲ್ಸ್ ಈಸ್ ಡಿಫೈನ್ಡ್ ಆಸ್ ರ್ಯಾಂಡಮ್ ವೇರಿಯೇಬಲ್, ದೆನ್ ರ್ಯಾಂಡಮ್ ವೇರಿಯೇಬಲ್ ಕ್ಯಾನ್ ಟೇಕ್ ದ ವ್ಯಾಲ್ಯೂ. ನೀವು 3 ಬಾಲ್ನ ಡ್ರಾ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ 0 ರೆಡ್ ಬಾಲ್ ಬರ್ಬೋದು, 1 ರೆಡ್ ಬಾಲ್ ಬರ್ಬೋದು, 2 ರೆಡ್ ಬಾಲ್ ಬರ್ಬೋದು, 3 ರೆಡ್ ಬಾಲ್ ಬರ್ಬೋದು. ದರ್ಫೋರ್ 0 1 2 3 ಆರ್ ದ ವ್ಯಾಲ್ಯೂಸ್ ವಿಚ್ ಕ್ಯಾನ್ ರ್ಯಾಂಡಮ್ ವೇರಿಯೇಬಲ್ ಟೇಕ್. ಸೊ ಇದಿಷ್ಟು ಮಾಡಿಕೊಂಡ್ರೆ 1 ಮಾರ್ಕ್ ಕ್ವಶನ್ ನೀವು ಈಸಿಯಾಗಿ ಯಾವ್ಯಾವ ಪಾರ್ಟ್ ಮೇಲೆ ಬರುತ್ತೆ ಅಂತ ಬ್ರೀಫ್ಲಿ ಡಿಸ್ಕಸ್ ಮಾಡಿದ್ದೀನಿ. 99% ಇದೇ ಪಾರ್ಟ್ ಮೇಲೆ ಬರ್ತಾ ಇರುತ್ತೆ. ಆಲ್ರೆಡಿ ನಾನು 1 ಮಾರ್ಕ್ ಪಾರ್ಟು, 2 ಮಾರ್ಕ್ ಪಾರ್ಟು, 3 ಮಾರ್ಕ್ ಪಾರ್ಟು, 5 ಮಾರ್ಕ್ ಪಾರ್ಟು, 6 ಮಾರ್ಕ್ಸ್ ಪಾರ್ಟು, 4 ಮಾರ್ಕ್ಸ್ ಪಾರ್ಟು ಎಲ್ಲದನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಎಕ್ಸಾಮಲ್ಲಿ ಏನೂ ಟೆನ್ಷನ್ ಇಲ್ಲದೆ ಆರಾಮಾಗಿ ನಿಮಗೆ ಬಂದಿರುವಂಥ ಆನ್ಸರನ್ನು ಕೂಲಾಗಿ ಬರೆದು ಎಕ್ಸಾಮನ್ನು ಚೆನ್ನಾಗಿ ಮಾಡಿ ನಿಮ್ಮ ಲೆವೆಲ್ಗಿಂತ ಜಾಸ್ತಿನೇ ಮಾರ್ಕ್ಸ್ ಬರುತ್ತೆ. ನೀವು ಕಾನ್ಫಿಡೆಂಟಾಗಿ ಎಕ್ಸಾಮ್ ಬರೀಬೇಕು ಅಷ್ಟೇ. ವಿಶ್ ಯು ಆಲ್ ದ ಬೆಸ್ಟ್.